ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯಗೌಡ. ಸೊ ಇವತ್ತಿನ ವಿಡಿಯೋ ನಾನು ಲೈಟ್ ವೇಟ್ ಅಲ್ಲಿ ಒಂದು ನೆಕ್ ಪೀಸ್ ಅನ್ನ ನಾನು ನಿಮ್ ಜೊತೆ ತೋರಿಸ್ತಾ ಇದ್ದೀನಿ. ಅಂದ್ರೆ ಹೊಸದಾಗಿ ತಗೊಂಡಿರುವಂತ ಲೈಟ್ ವೇಟ್ ನೆಕ್ ಪೀಸು. ಸೊ ಇದು ತುಂಬಾ ಜನಕ್ಕೆ ಎಷ್ಟು ಲೈಟ್ ವೇಟ್ ಅಂದ್ರೆ ಇದನ್ನ ಯಾರು ನಂಬದೇ ಇಲ್ಲ. ಈ ಸರ ತೋರಿಸಿ ಇದಿಷ್ಟು ಗ್ರಾಮ್ ಅಂತ ಅಂದ್ರೆ ಖಂಡಿತವಾಗ್ಲೂ ಯಾರು ನಂಬಲ್ಲ. ಅಷ್ಟು ಕಡಿಮೆ ಗ್ರಾಮ್ ಅಲ್ಲಿ ಅಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಬಂದಿದೆ ಈ ಒಂದು ಡಿಸೈನ್ ಅಂತೂ. ಹೇಳಿ ಆರ್ಡರ್ ಕೊಟ್ಟು ಫೋಟೋ ತೋರಿಸಿ ಮಾಡಿರೋದು ಅದ್ ಎಕ್ಸಾಕ್ಟ್ ಆಗಿ ಅದೇ ತರ. ಇನ್ನು ಡೈರೆಕ್ಟ್ ನೋಡಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಡಿಸೈನ್ ಮಾತ್ರ. ಇದನ್ನ ಯಾರಿಗೆ ತೋರ್ಸಿದ್ರು ಇದನ್ನ ಇಷ್ಟು ಕಡಿಮೆ ಗ್ರಾಮ್ ಅಲ್ಲಿ ಮಾಡಿರೋದು ಅನ್ನೋದನ್ನ ಖಂಡಿತವಾಗ್ಲೂ ಯಾರು ಗೆಸ್ ಮಾಡಲ್ಲ, ಯಾರು ಹೇಳಕ್ಕೂ ಸಾಧ್ಯ ಇಲ್ಲ. ಆ ತರ ಇದೆ. ಸೊ ಹಾಗಾಗಿ ನಾನ್ ನಿಮ್ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ಲೈಟ್ ವೇಟ್ ಈಗ ಯಾಕೆ ಜಾಸ್ತಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈಗಿನ ರೇಟ್ ಅಲ್ಲಿ ಬಂಗಾರದ ರೇಟ್ ಅಲ್ಲಿ ಗಗನಕ್ಕೇರ್ಬಿಟ್ಟಿದೆ ಬಂಗಾರದ ಬೆಲೆ. ಸೊ ಹಾಗಾಗಿ ಎಲ್ರು ನಾವು ಜಾಸ್ತಿ ವೆಯ್ಟ್ ಇಂದೆ ತಗೊಳಕ್ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಇಷ್ಟು ಲೈಟ್ ವೇಟ್ ಅಲ್ಲೂ ನಾವು ಇದನ್ನ ತಗೊಳ್ಬಹುದಲ್ಲ ಅನ್ನೋದು ಒಂದು ಕಾನ್ಸೆಪ್ಟ್, ಒಂದು ಐಡಿಯಾ ನಿಮ್ಗೂ ಕೂಡ ಬರ್ಲಿ ಅನ್ನೋದು ನನ್ನ ಉದ್ದೇಶ ಅಷ್ಟೇನೆ. ಅದಕ್ಕೋಸ್ಕರ ನಾನು ಈ ಒಂದು ನೆಕ್ ಪೀಸ್ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಈ ಒಂದು ಇವತ್ತು ಏನ್ ತಗೊಂಡ್ ಬಂದಿರೋದು ಅಂತ ಹೇಳ್ತೀನಿ. ಜೊತೆಗೆ ಎಷ್ಟ್ ಅಮೌಂಟ್ ಆಯ್ತು, ಎಷ್ಟು ಗ್ರಾಮು, ಯಾವ ಬಂಗಾರ ಎಲ್ಲಾನು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಹೇಳ್ಬಿಡ್ತೀನಿ. ವೈ ಬಿಕಾಸ್ ನನ್ನ ಹತ್ರ ಎಲ್ಲಾನು ಚೀಟಿಗಳೆಲ್ಲ ನನ್ನ ಹತ್ರ ಇದೆ. ಹಂಗಾಗಿ ಇಲ್ಲಾಂದ್ರೆ ಯಾರಾದ್ರೂ ಕಮೆಂಟ್ ಮಾಡ್ತಾರೆ, ಇದು ಯಾವ ಗೋಲ್ಡು, ಇದಾ ಅಥವಾ ಎಷ್ಟು ಗ್ರಾಮ್ ಇದೆ, ಎಷ್ಟು ಅಮೌಂಟ್ ಆಯ್ತು ಅನ್ನೋದೆಲ್ಲ ಕೇಳ್ತಾರೆ. ಸೊ ನಾನು ಎಲ್ಲ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಹೇಳಿರ್ತೀನಿ. ಇನ್ನು ಯಾರೆಲ್ಲ ಸ್ವಲ್ಪ ಸ್ಕಿಪ್ ಮಾಡಿ ವಿಡಿಯೋ ನೋಡಿರ್ತೀರಾ, ಮತ್ತೆ ಮತ್ತೆ ಕೇಳಿರ್ತೀರಾ, ಅಂದ್ರೆ ವೆಯ್ಟ್ ಎಷ್ಟಿದೆ, ಅಮೌಂಟ್ ಎಷ್ಟಾಯ್ತು ಅನ್ನೋದೆಲ್ಲ ಕೇಳಿರ್ತೀರಾ. ಯಾರು ಸ್ಕಿಪ್ ಮಾಡದಂತೆ ವಿಡಿಯೋನ ನೋಡಿ ನಾನು ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ನಾವು ಇದನ್ನ ಆರ್ಡರ್ ಕೊಟ್ಟಾಗ 11,300 ರೂಪಾಯಿ ಇದ್ರ ಬೆಲೆ ಇತ್ತು. ಅಂದ್ರೆ 916 ಗೋಲ್ಡ್ ರೇಟ್ ಬಂದು ಗ್ರಾಮಿಗೆ 11,300 ಇತ್ತು. ಬಟ್ ಆದ್ರೆ ಇದನ್ನ ಆರ್ಡರ್ ಕೊಟ್ಟು ಬಂದು 1 ಮಂತ್ ಆಗಿದೆ. ಇವತ್ತಿನ ರೇಟ್ ಏನಿದೆ, ನಾವ್ ಇದನ್ನ ಇಸ್ಕೊಂಡ್ ಬಂದಿರುವಾಗ ಅಂತಂದ್ರೆ 12,300 ರೂಪಾಯಿ, 12,400 ರೂಪಾಯಿ ಇವತ್ತಿನ ರೇಟ್ ಇದೆ. ಇವತ್ತೇನಿದೆ, ಇವತ್ತು ನಾನೇನ್ ತೋರಿಸ್ತಾ ಇದ್ದೀನಿ, ನಾನೇನು ಇದನ್ನ ಅಮೌಂಟ್ ಕೊಟ್ಟು ಇದನ್ನ ಬಿಡಿಸ್ಕೊಂಡ್ ಬಂದಿದೀವಿ. ಇವತ್ತಿನ ಬೆಲೆ ಬಂದು 12,400 ರೂಪಾಯಿ ಇದೆ. ಎಷ್ಟು ಡಿಫ್ರೆನ್ಸ್ ಆಯ್ತು ನೋಡಿ. 1,000 ರೂಪಾಯಿ 1 ಗ್ರಾಮಿಗೆ ಡಿಫ್ರೆನ್ಸ್ ಆಯ್ತು. ಅಲ್ಲಿಗೆ ಎಷ್ಟಾಗುತ್ತೆ ನೋಡಿ. ನಾವು ಕಂಪ್ಲೀಟ್ ಆಗಿ ಜಾಸ್ತಿನೇ ಆಗ್ತಾ ಇತ್ತು. ಸೊ ಅಂದ್ರೆ ಯಾವಾಗ ಏನು 1 ಗ್ರಾಮ್ ಆಗ್ಲಿ 2 ಗ್ರಾಮ್ ಆಗ್ಲಿ ತಗೊಂಡ್ರೆ ಅದೇ ಇನ್ವೆಸ್ಟ್ಮೆಂಟ್. ಯಾಕಂದ್ರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ದುಡ್ಡು ಮಾತ್ರ ಮನೇಲಿ ಇಟ್ಕೊಂಡ್ರೆ ಜಾಸ್ತಿ ಆಗಲ್ಲ. ಇದೊಂದು ಟಿಪ್ಪು ಅಷ್ಟೇನೆ. ಮತ್ತೆ ಇನ್ನ ಯಾರಾದ್ರೂ ಮನೇಲಿ ಹಂಗೆ ಇಟ್ಕೊಂಡು ಸೇವಿಂಗ್ಸ್ ತರ ಇಟ್ಕೊಂಡಿದ್ರೆ ಅದೇನು ಯೂಸ್ ಆಗಲ್ಲ. ಅದನ್ನೇ ಅಟ್ಲೀಸ್ಟ್ ಆ ದುಡ್ಡು ಕೊಟ್ಟು ಚಿಕ್ಕದ ಪುಟ್ಟದ ಒಂದ್ ಕಿವಿದ ಒಂದು ರಿಂಗೋ ಒಂದು ಏನೋ ಒಂದು ತಂದಿಟ್ಕೊಂಡ್ರೆ ಅದು ಬೆಲೆ ಬೆಳಿತಾ ಹೋಗುತ್ತೆ. ನಾವು ಮತ್ತೆ ತಗೊಂಡೋಗಿ ಅದನ್ನ ಅಂಗಡಿಗೆ ಹಾಕಿದ್ರು ಕೂಡ ನಮ್ಗೆ ಅದು ಎಕ್ಸ್ಟ್ರಾ ದುಡ್ಡು ಬರುತ್ತೆ. ನಾವು ಅವತ್ತು ಏನ್ ಕೊಟ್ಟಿರ್ತೀವೋ ಇವತ್ತು ನಾವು ವಾಪಸ್ ಅಂಗಡಿ ಕೊಡ್ಬೇಕಾದ್ರೆ ನಮ್ಗೆ ಇನ್ನೂ ಜಾಸ್ತಿನೇ ದುಡ್ಡು ಬರುತ್ತೆ. ಬೇರೆಯವ್ರಿಗೆ ಬಡ್ಡಿ ಕೊಟ್ರೆ ಆದ್ರೂ ಅವ್ರು ಎತ್ತಾಕ್ಬೋದು, ಗೊತ್ತಾಗಲ್ಲ. ಇಲ್ಲಾಂದ್ರೆ ಅವ್ರು ಏನಾದ್ರು ಮಾಡ್ಬೋದು. ಇಲ್ಲಾಂದ್ರೆ ಅದಕ್ಕಿಂತ ನಮ್ಗೆ ನಂಬಿಕೆ ಇರಲ್ಲ, ಭಯ ಇರುತ್ತೆ, ಅದೆಲ್ಲ ಇರುತ್ತೆ. ಅದಕ್ಕಿಂತ ಬೆಸ್ಟ್ ಅಂದ್ರೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಗೆ ಯಾವ್ದೇ ಭಯ ಇರಲ್ಲ. ಬಂಗಾರ ನಮ್ಮ ಹತ್ರ ಇರುತ್ತೆ, ಬೆಲೆ ಅಂಗಡಿರೋ ಹತ್ರ ಇರುತ್ತೆ. ಸೊ ನಾವು ಕೊಟ್ಟಾಗ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಷ್ಟೇ ಆಯ್ತು. ಸೊ ಇವತ್ತು ನಾನ್ ತಗೊಬಂದಿರೋದು ಹೇಳ್ತೀನಿ, ಹೇಳಾದ್ಮೇಲೆ ತೋರಿಸ್ತೀನಿ. ವ್ಯಾಕ್ಸ್ ಮಾಲ ಗುಂಡಿನ ಸರ ತಂದಿರೋದು. ಇದು ಶಾರ್ಟ್ ಆಗಿ ಯೂಸ್ ಮಾಡ್ಬೋದು, ಲಾಂಗ್ ಆಗಿ ಯೂಸ್ ಮಾಡ್ಬೋದು. ನೋಡಿ ಕಾಣಿಸ್ತಾ ಇದೆ, ಸಿಕ್ಕಾಬಟ್ಟೆ ಸಗದಾಗಿ ಬಂದಿದೆ. ಇದು ಗ್ರಾಮ್ಸ್ ಎಷ್ಟಿದೆ ಅಂತ ನಾನು ಹೇಳ್ತೀನಿ, ಹೇಳಿದ್ರೆ ನೀವು ನಂಬಲ್ಲ. ಅಷ್ಟು ಕಡಿಮೆ ಗ್ರಾಮ್ ಅಲ್ಲಿ ಇದು ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು ಲಕ್ಷ್ಮಿ ಪೆಂಡೆಂಟು, ಅದ್ ಜೊತೆಗೆ ಅದ್ರ ಕಡೆ ಎಲ್ಲಾನು ಗೋಲ್ಡ್ ಬೀಡ್ಸ್ ಇದೆ. ಇಲ್ಲಿ ಗೋಲ್ಡ್ ಬೀಡ್ಸ್ ಬದಲು ನೀವೇನಾದ್ರೂ ನಿಮ್ಗೆ ಮಣಿ ಬೀಡ್ಸ್ ಬೇಕು ಅಂದ್ರೆ ಕಲರ್ ಬೀಡ್ಸ್ ಬರುತ್ತಲ್ಲ, ಸೊ ಆ ತರ ಬೀಡ್ಸ್ ಕೊಡ್ತೀವಿ ಅಂದ್ರೂ ಕೊಡ್ಕೋಬಹುದು. ಅದು ನಿಮ್ ಇಷ್ಟ, ಯಾವ್ದು ಬೇಕೋ ಅದನ್ನ ಕೊಡಿಸ್ಕೊಳ್ಬಹುದು. ಇಲ್ಲಿ ಬಂದು ಇದು ಗೋಲ್ಡ್ ಗುಂಡ್ ಬರುತ್ತಲ್ಲ ಬೀಡ್ಸ್, ಆ ತರದ್ದು ಗೋಲ್ಡ್ನೇ ಹಾಕ್ಸಿರೋದು. ಅದಕ್ಕೂ ಫುಲ್ ಕೆಳಗೆಲ್ಲನ ಇಲ್ಲಿ ಸೆಂಟ್ರಲ್ಲಿ ನೋಡ್ತಾ ಇರ್ಬೋದು. ಇದು ಒಂದು ಸ್ಟೋನ್ ಇಲ್ಲಿನೇ ಒಂದು ಅದು ಗುಂಡ್ ತರ, ಅಂದ್ರೆ ಚೆನ್ನಾಗ್ ಕಾಣಿಸ್ಲಿ, ಹೈಲೈಟ್ ಆಗ್ಲಿ ಸರ ಅನ್ನೋದಕ್ಕೆ ಈ ತರ ಒಂದು 2 ಕಡೆ, ಈ ಕಡೆ 2 ಕಡೆ, ಈ ಕಡೆ 2 ಕಡೆ ಹಾಕಿರುವಂತದ್ದು. ಇದನ್ನ ಈ ಒಂದು ಡಿಸೈನು, ಈ ಒಂದು ಗುಂಡುಗಳು ಬಂದು ನಾರ್ಮಲ್ ಆಗಿ ಈ ರೀತಿ ಒಂದು ಏನು ಚೆಕ್ಸ್ ರೀತಿಲಿ ಈ ಒಂದು ಡಿಸೈನ್ ಗಳನ್ನ ಕೊಟ್ಟಿದ್ದಾರೆ. ಇಲ್ಲೊಂದು ಪ್ಲೇನ್ ಗುಂಡು, ಇಲ್ಲೊಂದು ಪ್ಲೇನ್ ಗುಂಡು, ಅಂದ್ರೆ ಡಿಸೈನು ಎನ್ಹಾನ್ಸ್ ಆಗ್ಲಿ ಅನ್ನೋ ಕಾರಣಕ್ಕೆ ಅಲ್ಲೇದಲ್ಲೇ ಈ ರೀತಿ
ಡಿಸೈನ್ ಗಳಿರುವಂತದ್ದು ಕೊಟ್ಟಿರೋದು. ಇಲ್ಲಾಂದ್ರೆ ನಿಮ್ಗೆ ಈ ತರ ಸ್ಟೋನ್ ಲೆಸ್ ಬೇಕು ಅಂದ್ರೂ ಈ ತರದ್ನ ನೀವು ತೆಗಿಸ್ಬೋದು. ಅಂದ್ರೆ ಇದು ಬೇಡ ನಮ್ಗೆ, ನಾರ್ಮಲ್ ಈ ತರ ಗುಂಡಾಕ್ಸಿನೂ ಮಾಡಿಸ್ಬೋದು. ಈ ತರ ಮಣಿ ಅಂದ್ರೆ ಸ್ಟೋನ್ ಇಂದು ಸೆಂಟ್ರಲ್ ಹಾಕ್ಸೋದ್ರಿಂದ ಈ ಒಂದು ಡಿಸೈನ್ ಕಂಪ್ಲೀಟ್ ಓವರ್ ಆಲ್ ಲುಕ್ ಏನಿದೆ ಅದಿನ್ನು ಜಾಸ್ತಿ ಆಗತ್ತೆ. ಪ್ಲೇನ್ ಏನಿರುತ್ತೆ ನೋಡಿ, ನೀವು ಇಲ್ಲಿಂದ ಇಲ್ಲಿ ತನಕ ನೋಡಿ, ಬೇಕಾದ್ರೆ ಇಲ್ಲಿಂದ ಇಲ್ಲಿ ತನಕ ನೋಡಿದಾಗ ಅದು ತುಂಬಾ ಸಪ್ಪೆ ಅನ್ಸುತ್ತೆ, ಅಂದ್ರೆ ನಾರ್ಮಲ್ ಅನ್ಸುತ್ತೆ, ಚೆನ್ನಾಗಿ ಅಷ್ಟು ಲುಕ್ ಎನಾನ್ಸ್ ಆಗಲ್ಲ, ಅಷ್ಟು ಜಾಸ್ತಿ ಹೈಲೈಟ್ ಆಗಲ್ಲ. ಬಟ್ ಅದೇನೆ ಈ ಒಂದು ಮೆರೂನ್ ಸ್ಟೋನ್ ಬಂದಿದೆ ನೋಡಿ ಇಲ್ಲಿ ಸೆಂಟ್ರಲ್ಲಿ 4 ಹಾಕಿರೋದ್ರಿಂದ ಈ ಓವರ್ ಆಲ್ ಸರದ್ ಲುಕ್ಕೇನೆ ಬೇರೆ ಆಗತ್ತೆ, ಚೆನ್ನಾಗಾಗತ್ತೆ, ಜಾಸ್ತಿ ಆಗತ್ತೆ ಲುಕ್. ಸೊ ಇಲ್ಲಿ ಏನ್ ಹಾಕಿದ್ದಾರೆ ಸ್ಟೋನ್ಗಳನ್ನ, ಇಲ್ಲೂ ಕೂಡ ಅದೇ ಸ್ಟೋನ್ಗಳನ್ನ ಹಾಕಿದ್ದಾರೆ ಲಕ್ಷ್ಮಿ ಕೆಳಗಡೆ, ಜೊತೆಗೆ ಅಲ್ಲೊಂದು ಇಲ್ಲೊಂದು ಗ್ರೀನ್ ಕಲರ್ ಬೀಡ್ಸ್ ಕೊಟ್ಟಿದ್ದಾರೆ. ಈ 2 ಮಾತ್ರ ಗ್ರೀನ್ ಕಲರ್ ಬೀಡ್ಸ್, ಮಿಕ್ಕಿರೋದೆಲ್ಲ ಮೆರೂನ್ ಕಲರ್ ಬೀಡ್ಸ್. ಸೊ ಈ ತರ. ಸೊ ಇದು ಬಂದು ವ್ಯಾಕ್ಸ್ ಮಾಲಾ ಗುಂಡಿನ ಸರ, ವ್ಯಾಕ್ಸ್ ಮಾಲಾ ಅಂತ ಹೇಳ್ತಾರೆ. ಅಂದ್ರೆ ವ್ಯಾಕ್ಸ್ ಮಾಲಾ ಅಂದ್ರೆ ಇದ್ರೊಳಗೆ ವ್ಯಾಕ್ಸ್ ತುಂಬಿರ್ತಾರೆ, ಹಾಗಾಗಿ. ಸೊ ಈಗ ಇದು ಎಷ್ಟು ಗ್ರಾಮ್ ಇದೆ ಅನ್ನೋದಕ್ಕೆ ನಾನು ಮತ್ತೆ ಬಾಯಲ್ಲಿ ಏನು ಹೇಳೋದ್ ಬೇಡ, ಪ್ರೂಫ್ ಸಮೇತ ನಾನು ನಿಮ್ ಜೊತೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಉಲ್ಟಾ ಕಾಣಿಸುತ್ತೆ ಇದು, ನಾನು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ. 6 ಗ್ರಾಮ್ 700 ಮಿಲಿ ಇದಿರೋಂಥದ್ದು, ಜಸ್ಟ್ 6 ಗ್ರಾಮ್ 700 ಮಿಲಿ ಇರುವಂತದ್ದು. ಈ ಒಂದು ಸರ ಹಾಕೊಂಡ್ರು ಕೂಡ ಅಷ್ಟು ಗ್ರಾಮ್ ಅಲ್ಲಿ ಇದೆ ಅನ್ನೋದು ಅನ್ಸಲ್ಲ, ನೀವು ನೋಡ್ತಾ ಇರೋರ್ಗು ಕೂಡ ಅಷ್ಟು ಗ್ರಾಮ್ ಅಲ್ಲಿ ಇದೆ ಅಂತ ಅನ್ಸಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಹಾಕೊಂಡ್ರು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ, ಲುಕ್ ಅಂತೂ ತುಂಬಾನೇ ಎನಾನ್ಸ್ ಆಗ್ತೈತೆ. ನೋಡಕ್ಕೂ ಡೈರೆಕ್ಟ್ ಆಗು ಅಷ್ಟು ಚೆನ್ನಾಗೈತೆ, ಕೊತ್ತಿಗೆ ಹಾಕೊಂಡ್ರು ಅಷ್ಟು ಚೆನ್ನಾಗಿದೆ. ಜೊತೆಗೆ ಇದ್ರ ಬೆನಿಫಿಟ್ ಏನಪ್ಪಾ ಅಂದ್ರೆ ಇದನ್ನ 2 in 1 ಆಗಿ ಯೂಸ್ ಮಾಡ್ಕೊಳ್ಬಹುದು. ನೆಕ್ಲೆಸ್ ತರನು ಕೂಡ ಯೂಸ್ ಮಾಡ್ಕೊಳ್ಬಹುದು, ಲಾಂಗ್ ಹಾರ ತರನು ಕೂಡ ಯೂಸ್ ಮಾಡ್ಬೋದು, ಶಾರ್ಟ್ ಆಗು ಯೂಸ್ ಮಾಡ್ಬೋದು, ಲಾಂಗ್ ಆಗು ಯೂಸ್ ಮಾಡ್ಬೋದು. ನಾನು ಹಾಕೊಂಡು ತೋರಿಸ್ತೀನಿ ಹಿಂಗಿರುತ್ತೆ ಅಂತ. ಇಲ್ಲಿ ತನಕ ಬರುತ್ತೆ, ಅಂದ್ರೆ ದಾರ ಕಾಣದೇ ಇರೋ ತರ ಹಾಕೋಬೇಕಂದ್ರೆ ಇಲ್ಲಿ ತನಕ ಬರುತ್ತೆ, ತೋರಿಸ್ತೀನಿ ಹಾಕೊಂಡು. ಸೊ ಹಂಗೆ ನಾನು ಅವತ್ತಿನ ಹೇಳಿದ್ದ ಬೆಲೆಯಲ್ಲಿ ಇದು 916 ಗೋಲ್ಡ್, ಇದು ಬಿಲ್ ಸಮೇತ ತೋರಿಸ್ತೀನಿ ನೋಡಿ. 916 ಗೋಲ್ಡ್ ಅಲ್ಲಿ ಈ ಒಂದು ವ್ಯಾಕ್ಸ್ ಮಾಲಾ ಮಾಡಕ್ ಬರೋದು. ವ್ಯಾಕ್ಸ್ ಮಾಲಾನ ನಾರ್ಮಲ್ KDM ಬಂಗಾರದಲ್ಲಿ ಮಾಡಕ್ ಬರಲ್ಲ ಅಂತೆ, ಅಂದ್ರೆ ಕೇಳ್ಬಿಟ್ಟೆ ಹೇಳ್ತಾ ಇರೋದು. ಅಂಗಡಿಯವರು 916 ಗೋಲ್ಡ್ ಅಲ್ಲಿ 916 ಗೋಲ್ಡ್ ಅಲ್ಲೇನೆ ಈ ಒಂದು ವ್ಯಾಕ್ಸ್ ಮಾಲಾ ಗುಂಡಿನ ಸರನ ಮಾಡಕ್ ಬರೋದು. ನಾರ್ಮಲ್ KDM ಅಲ್ಲಿ ಇದನ್ನ ಈ ಸರ ಮಾಡಕ್ ಬರಲ್ಲ, ಸೊ ಇದ್ರಲ್ಲೇ ಮಾಡ್ಬೇಕು ಅಂತ ಹೇಳಿರೋದು. ಸೊ ಹಾಗಾಗಿ 916 ಗೋಲ್ಡ್ ಇದು ವ್ಯಾಕ್ಸ್ ಮಾಲಾ. ಇದ್ರದ್ದು ನೆಟ್ ವೈಟ್ ಬಂದು 6 ಗ್ರಾಮ್ 700 ಮಿಲಿ, ಆಗ್ಲೇ ಹೇಳಿದೆ. ಪ್ಲಸ್ ಅದ್ರ ಜೊತೆಗೆ 1 ಗ್ರಾಮ್ ನ ವೇಸ್ಟೇಜ್ ನ ಹಾಕ್ತಾರೆ, ಅದು 11,400 ರೂಪಾಯಿಗೆ ನಾನು ಮುಂಚೆನೆ ಹೇಳಿದೆ. ಆ ಒಂದು ರೇಟ್ ಅಲ್ಲಿ ನಾನು ಅಲ್ಲ, ನನ್ನ ತಂಗಿ ಆರ್ಡರ್ ಕೊಟ್ಟಿದ್ದು. ಪ್ಲಸ್ ಅದ್ರ ಜೊತೆಗೆ 1,500 ರೂಪಾಯಿ ಏನು ಮೇಕಿಂಗ್ ಚಾರ್ಜ್, ಅಂದ್ರೆ ಕೂಲಿ ಅಂತ ಏನ್ ಹೇಳ್ತೀವಿ ಆ ಮೇಕಿಂಗ್ ಚಾರ್ಜ್, ಪ್ಲಸ್ 100 ರೂಪೀಸ್ ಆಲ್ ಮಾರ್ಕ್ ನಮ್ಗೆ ಹಾಕಿ ಕಳಿಸ್ತಾರಲ್ವಾ, ಸೊ ಆಲ್ ಮಾರ್ಕ್ ಹಾಕಕ್ಕೆ 100 ರೂಪೀಸ್ ನ ತಗೊಳ್ತಾರೆ ಎಕ್ಸ್ಟ್ರಾನ, ಅಷ್ಟೇನೆ. ಸೊ ಕಂಪ್ಲೀಟ್ ಇಲ್ಲಿ ಇನ್ನೇನು ಇಲ್ಲ, ನೀನ್ ಎಷ್ಟೇ ಗ್ರಾಮ್ ತಗೋ, ನೀನು ಒಂದು ಗ್ರಾಮ್ ಅಂತೂ ವೇಸ್ಟೇಜ್ ಹಾಕ್ತಾರೆ, ಎಲ್ಲಾ ಕಡೆನೂ ಹಾಕ್ತಾರೆ. ಅಂದ್ರೆ ಇನ್ ಸ್ವಲ್ಪ ಜಾಸ್ತಿ 1 300 1 200 ತರ ಹಾಕ್ತಾರೆ. ಕಡಿಮೆ ಮಾಡಿ ಅಂತಂದಾಗ ಒಂದಂತೂ ಮ್ಯಾಂಡೇಟ್ರಿ ಹಾಕೇ ಹಾಕ್ತಾರೆ, 1 ಗ್ರಾಮ್ ಹಾಕೇ ಹಾಕ್ತಾರೆ. ನೀನು 1 ತೊಲ ತಗೋ ಅಥವಾ ಇನ್ ಸ್ವಲ್ಪ ಜಾಸ್ತಿ ತಗೋ, ಅಷ್ಟೇ ಹಾಕೋದು. ಜಾಸ್ತಿ ತಗೊಂಡಂಗೆಲ್ಲ ಕಡಿಮೆ ಆಗ್ತಾರೆ, ಅದೇ ಜಾಸ್ತಿ ತಗೊಂಡಂಗೆಲ್ಲ ಅಷ್ಟೇನೆ ಇರುತ್ತೆ, ಬಟ್ ನೀನ್ ಕಡಿಮೆ ತಗೊಂಡ್ರು ಅಷ್ಟೇ ಹಾಕ್ತಾರೆ, ಸೇಮ್ ಅದ್ರಲ್ಲೇನು ಚೇಂಜ್ ಮಾಡಲ್ಲ. ಈಗ 5 ಗ್ರಾಮ್ ತಗೊಂಡಿದೀವಿ, ಕಡಿಮೆ ಅರ್ಧ ಗ್ರಾಮ್ ಹಾಕ್ತಾರ, ಇಲ್ಲ 1 ಗ್ರಾಮೇ ಹಾಕೋದು, ಏನ್ ತಗೊಂಡ್ರು ಹಂಗ 1 ಗ್ರಾಮ್ ಹಾಕ್ತಾರೆ. ಸೊ ಹಂಗಾಗಿ ಇವಾಗ ನಾವು 6 ಗ್ರಾಮ್ 700 ಮಿಲಿ ತಗೊಂಡಿದೀವಿ, ಪೇ ಮಾಡಿರೋದು 7 ಗ್ರಾಮ್ 700 ಮಿಲಿಗೆ, ಪ್ಲಸ್ ಇದು ಮೇಕಿಂಗ್ ಚಾರ್ಜ್ ಅಮೌಂಟ್ ಏನಿರುತ್ತೆ ಅದು, ಪ್ಲಸ್ ಆಲ್ ಮಾರ್ಕ್ ಏನಿರುತ್ತೆ ಅದು, ಅಷ್ಟು 88,500 ಕೊಟ್ಟಿರೋದು ಅಮೌಂಟ್ ನ ಪೇ ಮಾಡಿರೋದು. ಈ ಒಂದು 6 ಗ್ರಾಮ್ 700 ಮಿಲಿ ಇರುವಂತ ಜೋಮಾಲಾ ವ್ಯಾಕ್ಸ್ ಮಾಲಾ ಗುಂಡಿನ ಸರಕ್ಕೆ ನೋಡಿ, ಗ್ರಾಮ್ ಏನೋ ಇಷ್ಟೇ, ದುಡ್ಡು ಮಾತ್ರ ಇಷ್ಟು, ಅಷ್ಟೇನೆ ವ್ಯತ್ಯಾಸ. ಅದಕ್ಕೇನೆ ಯಾವ್ದೇ ಒಂದ್ ಸ್ವಲ್ಪ ದುಡ್ಡಿದ್ರು ಇಷ್ಟೇ ಗೋಲ್ಡ್ ತಗೊಬಂದ್ ಇಟ್ಕೋಬೇಕು, ಅದು ಗುಡ್ ಇನ್ವೆಸ್ಟ್ಮೆಂಟ್. ಯಾಕಂದ್ರೆ ಜಾಸ್ತಿ ಬೆಳೀತಾ ಇರುತ್ತೆ, ರೇಟು ಆಗ್ತಾ ಇರುತ್ತೆ, ನಮಗೂ ಕೂಡ ಇನ್ವೆಸ್ಟ್ಮೆಂಟ್ ತರ ಯೂಸ್ ಆಗುತ್ತೆ, ನಮಗೂ ಕೂಡ ಲಾಭ ಬರ್ತಾ ಇರುತ್ತೆ, ಅದರಿಂದ ನಮ್ ಕಷ್ಟಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ನಾವ್ ಏನಾದ್ರು ಲೋನ್ ಮಾಡ್ಬೋದು ಅದ್ರ ಮೇಲೆ, ಇಲ್ಲಾಂದ್ರೆ ಅಂಗಡಿ ವಾಪಸ್ಸೇ ಕೊಟ್ರು ನಮ್ಗೆ ಡಬಲ್ ಆಗಿರುತ್ತೆ ದುಡ್ಡು, ಅಷ್ಟೇನೆ.
ಸೊ ಈ ಒಂದು 6 ಗ್ರಾಮ್ 700 ಮಿಲಿ ಇರುವಂತ ಗುಂಡಿನ ಸರಕ್ಕೆ ನಾವು ಪೇ ಮಾಡಿರೋದು 88,000 ಪೇ ಮಾಡಿರೋದು, 88,500 ರೂಪಾಯಿ. ನೋಡಿ ಎಷ್ಟಾಯ್ತು. ಆ ಲಾಸ್ಟ್ ಟೈಮು ನನ್ ತಂಗಿದ್ದೆ ಜುಮ್ಕೆ ತೋರಿಸಿದ್ದೆ, ಅವಾಗ ಎಷ್ಟಿತ್ತು, ಅದಕ್ಕೂ ಮುಂಚೆ ಸರ ತೋರಿಸಿದ್ದೆ ಅವಾಗ ಎಷ್ಟಿತ್ತು, ನೀವ್ ಹೋಗಿ ವಿಡಿಯೋ ತೆಗೆದು ನೋಡಿ. ಅವಾಗ ಗ್ರಾಮಿಗೆ ಎಷ್ಟಿತ್ತು, ನಾವ್ ಅದಕ್ಕೆ ಎಷ್ಟು ಪೇ ಮಾಡಿದ್ವಿ ಅಂತ, ಇವಾಗ ಎಷ್ಟು ಜಾಸ್ತಿ ಆಗಿದೆ ಅಂತ. ಲಾಸ್ ಯಾರಿಗೆ? ತಗೊಂಡವ್ರಿಗೆನೆ. ಅಂದ್ರೆ ದುಡ್ಡಿದ್ದು ತಗೊಂಡಿಲ್ಲ ಅಂದ್ರೆ ಅವ್ರಿಗೆ ಲಾಸ್ ಆಗತ್ತೆ. ದುಡ್ಡಿಲ್ಲ ಇದ್ದಾಗ ತಗೊಂಡ್ರೆ ಏನು ಲಾಸ್ ಅಂತ ಅನ್ಸಲ್ಲ, ಇದ್ದಾಗ ತಗೋತೀವಿ ಅಂತ ಆತರ. ಬಟ್ ನೋಡಿ ಇಷ್ಟ ಆಗಿದೆ. ಈ ಒಂದು ಸರನ ಮಾಡ್ಸಿರೋದು ವ್ಯಾಕ್ಸ್ ಮಾಲ ಗುಂಡಿನ ಸರನ ಮಾಡ್ಸಿರೋದು ನಮ್ಮ ಹಿರಿಯೂರಲ್ಲೇ, ಬೇರೆ ಎಲ್ಲೂ ಅಲ್ಲ. ಸೊ ಇಲ್ಲೂ ಕೂಡ ಅಂದ್ರೆ ಇಷ್ಟು ಗ್ರಾಮಿಗೆ ಮಾಡ್ಕೊಡಿ ಅಂತ ಅಂದ್ರೆ ಅವರು ಕೂಡ ಮಾಡ್ಕೊಡ್ತಾರೆ. ಅಂದ್ರೆ ಫೋಟೋಸ್ ಏನಾದ್ರು ತೋರಿಸಿ ಕಡಿಮೆ ಗ್ರಾಮಿಗೆ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತಾರೆ. ಕೆಲವೊಂದ್ಸರಿ ನಾನ್ ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೆ, ನೆಕ್ ಪೀಸು ನಾವೇನೋ ಹೇಳಿ ಅವ್ರೇನೋ ಮಾಡಿರೋ ತರ ಡಿಸೈನ್ ಓಕೆ ಬಂದಿತ್ತು. ಬಟ್ ಬಂಗಾರ ಇದೆಯಲ್ಲ ಅದೆಲ್ಲೂ ಹೋಗಿಲ್ಲ, ಬಂಗಾರನೇ. ಬಟ್ ಏನಂದ್ರೆ ಡಿಸೈನ್ ಮಿಸ್ಟೇಕ್ ಆಗಿ ಮಾಡಿದ್ರು. ಬಟ್ ಈ ಒಂದು ಅಂಗಡಿಲಿ ಏನಂದ್ರೆ ಕರೆಕ್ಟ್ ಆಗಿ ಹೇಳಿದ್ರೆ ಕರೆಕ್ಟ್ ಆಗಿ ಡಿಸೈನ್ ಮಾಡ್ಕೊಡ್ತಾರೆ. ಕೆಲವೊಂದೊಂದ್ಸರಿ ಕಡಿಮೆ ಗ್ರಾಮ್ಗೆ ಬರೋದೇ ಇಲ್ಲ ಅಂತ ಹೇಳ್ತಾರೆ, ಜಾಸ್ತಿ ಗ್ರಾಮಿಗೆ ಮಾತ್ರ ತೋರಿಸ್ತಾರೆ. ಬಟ್ ವರ್ಕ್ ಮಾತ್ರ ಅಂದ್ರೆ ನಾವ್ ಏನ್ ಹೇಳಿರ್ತೀವಿ ಪಿನ್ ಟು ಪಿನ್ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಬಟ್ ಏನಂದ್ರೆ ಕಡಿಮೆ ಗ್ರಾಮ್ಸ್ ಇಂದೆಲ್ಲ ಸ್ವಲ್ಪ ಮಾಡೋದು ಬರಲ್ಲ, ಇಷ್ಟಕ್ ಬರಲ್ಲ ಅಷ್ಟಕ್ ಬರಲ್ಲ ಅಂತಾರೆ. ಬಟ್ ಓಕೆ ಮಾಡ್ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡ್ಕೊಡ್ತಾರೆ. ಅದಕ್ ಮಾತ್ರ ಒಂದು ಕಂಪ್ಲೇಂಟ್ಸ್ ಇಲ್ಲ, ಏನ್ ಹೇಳಿದ್ರು ಅದೇ ತರ ಮಾಡ್ಕೊಡ್ತಾರೆ. ಕಡಿಮೆ ಗ್ರಾಮ್ಸ್ ನಾವು ಸ್ವಲ್ಪ ಕಡಿಮೆ ಮಾಡ್ತಾರೆ, ಇಷ್ಟಕ್ ಬರಲ್ಲ ಸ್ವಲ್ಪ ಜಾಸ್ತಿಗೆ ಹಾಕಿ ಅಂತ ಹೇಳ್ತಾರೆ. ಇದೊಂದು ಫಾಲ್ಟ್ ಬಿಟ್ರೆ ಮಿಕ್ಕಿರೋದೆಲ್ಲ ಪರ್ಫೆಕ್ಟ್ ಚೆನ್ನಾಗಿ ಮಾಡ್ತಾರೆ. ಹಿರಿಯೂರಲ್ಲೇ ಮಾಡ್ಸಿರೋಂಥದ್ದು. ಸೊ ಇದನ್ನ ಕಂಪ್ಲೀಟ್ ಆಗಿ ಡಿಟೇಲ್ಡ್ ಆಗಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಅಂತ. ನೋಡಿ ಈ ಒಂದು ಕಾರ್ಡ್ ಕೊಡ್ತಾರೆ ನಮ್ಗೆ, ಅಂದ್ರೆ ಇದು ಎಷ್ಟು ಗ್ರಾಮ್ ಇದೆ, ಏನಿದೆ ಇದ್ರದ್ದು, ಇದನ್ನ ಏನ್ ಹೇಳ್ತಾರೆ ಕಾರ್ಡ್, ಕಂಪ್ಯೂಟರೈಸ್ಡ್ ಗೋಲ್ಡ್ ಟೆಸ್ಟಿಂಗ್ ಕಾರ್ಡ್ ಕೊಡ್ತಾರೆ. ಅಂದ್ರೆ ಸರ್ಟಿಫಿಕೇಟ್ ತರ ಕೊಡ್ತಾರೆ ಗೋಲ್ಡ್ಗೆ. ಯಾವ್ದೇ ಗೋಲ್ಡ್ ತಗೊಳ್ಳಿ ನೀವು, 916 ಅಂತಲ್ಲ, ನೀನ್ ಏನೇ ಗೋಲ್ಡ್ ತಗೊಂಡ್ರು ಅದು ಎಷ್ಟು ಪರ್ಸೆಂಟ್ ಗೋಲ್ಡ್ ಇದೆ, ಪ್ಲಸ್ ಎಷ್ಟು ಗ್ರಾಮ್ ಇದೆ, ಎಲ್ಲಾನು ಹಾಕಿ, ಯಾವ ಅಂಗಡಿಲಿ ತಗೊಂಡಿರೋದು ಎಲ್ಲಾನು ಹಾಕಿ ಈ ಒಂದು ಸರ್ಟಿಫಿಕೇಟ್ ತಗೊಳ್ತಾರೆ. 100 ರೂಪಾಯಿ ಪ್ಲಸ್ ನಾನು ಹೇಳಿದ್ನಲ್ವಾ ಚಾರ್ಜು ಅಂತ, ಈ ಒಂದು ಸರ್ಟಿಫಿಕೇಟ್ಗೆ ಆ 100 ರೂಪಾಯಿನ ತಗೊಳ್ಳೋಂಥದ್ದು ಅಷ್ಟೇನೆ. ಇದು ಒಂಥರ ಕಾರ್ಡ್, ಅವ್ರ ಅಂಗಡಿಗೆ ಅವರೇ ಗ್ಯಾರಂಟಿ ಕಾರ್ಡ್ ತರ ಕೊಡೋ ತರ, ಅಂದ್ರೆ ಬಂಗಾರಕ್ಕೆ ಗ್ಯಾರಂಟಿ ಕೊಡೋ ತರ ಅವ್ರ ಅಂಗಡಿ ಕಡೆಯಿಂದ ಆ ತರ. ಇದ್ರಲ್ಲಿ ಎಲ್ಲಾನು ಮೆನ್ಷನ್ ಮಾಡಿ ಟೆಸ್ಟ್ ಮಾಡಿಸಿ ಕೊಡ್ತಾರೆ. ಇದು ಬಂಗಾರ, ಯಾವ ಬಂಗಾರ ಇದೆ, ಏನಿದೆ, ಎಷ್ಟು ಪರ್ಸೆಂಟ್ ಇದೆ ಎಲ್ಲಾನು ಹಾಕಿ, ಡೇಟ್ ಸಮೇತ ಹಾಕಿ, ಆ ಒಂದು ಫೋಟೋ ಕೂಡ ಹಾಕಿ, ಆ ಒಂದು ಏನು ನಾವೇನ್ ತಗೊಂಡಿರ್ತೀವಿ ನೋಡಿ ಗೋಲ್ಡ್, ಆ ಒಂದು ಫೋಟೋ ಕೂಡ ಹಾಕಿ ಕಂಪ್ಯೂಟರೈಸ್ಡ್ ಸರ್ಟಿಫಿಕೇಟ್ ನ ಕೊಟ್ಟು ಕಳಿಸ್ತಾರೆ. ಇದಕ್ಕೆ 100 ರೂಪಾಯಿ ಎಕ್ಸ್ಟ್ರಾ ತಗೊಳ್ಳೋದು ಅಷ್ಟೇ. ಇದನ್ನ ನಾನು ಹಾಕಿ ತೋರಿಸ್ತೀನಿ 2 ಟೈಪ್ ಯಾವ ತರ ಯೂಸ್ ಮಾಡೋದು ಅಂತ ನೋಡಿ. ಓಕೆ, ನನ್ ಮೇಲೆ ನೋಡಿ, ನನ್ಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ತರ ನೆಕ್ಲೆಸ್ ತರ ಯೂಸ್ ಮಾಡ್ಬೋದು ಯಾವ್ದಾದ್ರು ಫಂಕ್ಷನ್ಗೆ, ಎಲ್ಲಾನು ಸಖತ್ತಾಗಿರುತ್ತೆ. ಆದ್ರೆ ಎಸ್ಪೆಷಲಿ ಈ ತರ ಹುಡ್ಗಿರಂತರ್ಗೆ ಎಲ್ಲಾನು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಅಂದ್ರೆ ಇದನ್ನ ಹುಡ್ಗಿರು ಹಾಕೊಳ್ಬಹುದು, ದೊಡ್ಡವರು ಹಾಕೊಳ್ಬಹುದು, ಎಲ್ಲರೂ ಯೂಸ್ ಮಾಡ್ಬೋದು, ಎಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಅಮ್ಮಗೂ ಹಾಕಿ ಎಲ್ಲ ನೋಡಿದ್ವಿ, ಎಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ, ಹಾಕೋಬಹುದು. ಅವರು ಲಾಂಗ್ ತರ ಅವ್ರು ಯೂಸ್ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ ಅವ್ರಿಗೆ. ನಾವು 2 ತರ ಯೂಸ್ ಮಾಡ್ಬೋದು, ನಾವ್ ಈ ತರ ಆದ್ರೂ ಯೂಸ್ ಮಾಡ್ಬೋದು, ಆ ತರ ಆದ್ರೂ ಯೂಸ್ ಮಾಡ್ಬೋದು. ಡ್ರೆಸ್ಸಿಗೆ ಒಂಥರ ಯೂಸ್ ಮಾಡ್ಬೋದು, ಸ್ಯಾರಿಗೆ ಒಂಥರ ಯೂಸ್ ಮಾಡ್ಬೋದು. ಇಲ್ಲಾಂದ್ರೆ ಒನ್ ಟೈಮ್ ಈ ತರ ಯೂಸ್ ಮಾಡಿದ್ರೆ ಇನ್ನೊಂದು ಫಂಕ್ಷನ್ಗೆ ಲಾಂಗ್ ಬಿಟ್ಕೊಂಡು ಯೂಸ್ ಮಾಡ್ಬೋದು, ಆ ತರ ಯೂಸ್ ಮಾಡ್ಬೋದು. ನೋಡಿ ಈ ತರ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಯಾರು ಹೇಳಕ್ಕಾಗಲ್ಲ ಇದು ಇಷ್ಟು ಕಡಿಮೆ ಗ್ರಾಮ್ ಇದು ಅಂತ. ನೆಕ್ ಪೀಸ್ ಆಗಿ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಶಾರ್ಟ್ ನೆಕ್ಲೆಸ್ ಆಗಿ ಸಖತ್ತಾಗಿ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಜೊತೆಗೆ ಈಗ ಉದ್ದ ಬಿಟ್ಟು ತೋರಿಸ್ತೀನಿ ನೋಡಿ. ಈಗ ಲಾಂಗ್, ಈ ತರ ಲಾಂಗ್ ಹಾರ ತರನು ಕೂಡ ನಾವು ಯೂಸ್ ಮಾಡ್ಬೋದು, ಅಥವಾ ಶಾರ್ಟ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬಹುದು. ನೋಡಿ ಹಿಂಗ್ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಮದ್ವೆ ವಿಡಿಯೋಸ್ ಎಲ್ಲ ಬರ್ತಾ ಇರತ್ತೆ, ಅದ್ರ ಮಧ್ಯೆ ಈ ಒಂದು ವಿಡಿಯೋ ಬರ್ತಾ ಇದೆ. ಸೊ ಎಲ್ರು ಆ ವಿಡಿಯೋಗೂ ಈ ವಿಡಿಯೋಗೂ ನಿಮ್ಮೆಲ್ಲರೂ ಸಪೋರ್ಟ್
ಹಾಗೆ ಇರ್ಲಿ, ಚೆನ್ನಾಗಿರ್ಲಿ. ಇನ್ನೂ ಹೆಚ್ಚೆಚ್ಚಿನದಾಗಿ ವಿಡಿಯೋಸ್ ನ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ ನ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬೇಗ ಬರುತ್ತೆ. ಸೊ ದಟ್ ನೀವು ಬೇಗ ನನ್ನ ವಿಡಿಯೋಸ್ ಬಂದ ತಕ್ಷಣ ವಿಡಿಯೋಸ್ ನ ನೋಡ್ಬೋದು. ಇನ್ನು ಈ ತರ ಲೈಟ್ ವೇಟ್ ಆಗಿ ಏನೆಲ್ಲ ತಗೊಂಡ್ರೆ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು.